ತುಂಬಾ ಜನ ಮೀಶೋ ಕ್ರಿಯೇಟರ್ ಕ್ಲಬ್ ಏನೋ ಜಾಯ್ನ್ ಆಗಿಬಿಡ್ತೀರಾ. ಅದಾದ್ಮೇಲೆ ಆಟೋ ಡಿ ಎಂ ಯಾವ ಥರ ಸೆಟ್ ಮಾಡಿದೆ ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇತ್ತು. ಸೊ ನನಗೂ ಕೂಡ ಕೆಲವೊಂದು ಕಾಮೆಂಟ್ಸ್ ಬಂದಿತ್ತು. ಈ ವಿಡಿಯೋದಲ್ಲಿ ಆಟೋ ಡಿ ಎಂ ಯಾವ ಥರ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಆಲ್ರೆಡಿ ನಾನು ಇದೆಲ್ಲನೂ ಲಿಂಕ್ ಮಾಡಿರೋ ಅಂಥದ್ದೇ. ಇಲ್ಲಿ ಮೇಲೆ ಆಟೋಮೆಟಿಕ್ಲಿ ಡಿ ಎಂ ಪ್ರಾಡಕ್ಟ್ ಲಿಂಕ್ಸ್ ಅಂತ ಇರುತ್ತೆ ಅಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿರೋ ಅಂಥ ವಿಡಿಯೋಸ್ ಬರುತ್ತೆ. ನಾನು ಆಲ್ರೆಡಿ ಎಲ್ಲ ವಿಡಿಯೋಗೂ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಒಂದು ವಿಡಿಯೋಗೆ ಮಾತ್ರ ಅಪ್ಲೋಡ್ ಮಾಡಬೇಕಾಗಿತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಯಾವ ವಿಡಿಯೋಗೆ ಲಿಂಕನ್ನು ಅಪ್ಲೋಡ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ತೋರಿಸುತ್ತೆ ಸೆಲೆಕ್ಟ್ ಫ್ರಮ್ ಮೀಶೋ ಆರ್ಡರ್, ಸೆಲೆಕ್ಟ್ ಫ್ರಮ್ ವಿಶ್ ಲಿಂಕ್ ಅಂತ. ನಾನು ಆಲ್ರೆಡಿ ಆರ್ಡರ್ ಮಾಡಿ ತೊಗೊಂಡಿರೋದ್ರಿಂದ ನಾನು ಆರ್ಡರ್ಸಲ್ಲೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಆರ್ಡರಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ಡನ್ ಕೊಡಬೇಕು. ಅದಾದಮೇಲೆ ನೀವು ವಿಶ್ ಲಿಂಕಲ್ಲಿ ಏನಾದರೂ ಸೆಲೆಕ್ಟ್ ಮಾಡ್ಕೊತೀರ ಅಂದರೆ ವಿಶ್ ಲಿಂಕಲ್ಲಿ ಇರೋ ಲಿಂಕನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಡನ್ ಅಂತ ಕೊಟ್ಟರೆ ಲಿಂಕು ಕ್ಲಿಕ್ ಆಗುತ್ತೆ. ಅದು ನೆಕ್ಸ್ಟು ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಇದ್ದರೆ ನಿಮ್ಮ ಹತ್ರ ಆಲ್ರೆಡಿ ಈ ಪ್ರಾಡಕ್ಟ್ ಲಿಂಕ್ ಇದ್ದರೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಪ್ರಾಡಕ್ಟ್ ಲಿಂಕನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಆದಮೇಲೆ ಡನ್ ಅಂತ ಕೊಟ್ಟರೆ ಎಲ್ಲ ಲಿಂಕ್ಸ್ನೂ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅದಾದಮೇಲೆ ಕಂಪ್ಲೀಟ್ ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲನೂ ಲಿಂಕ್ ಆಲ್ರೆಡಿ ಆಟೋ ಡಿ ಎಂ ಸೆಟ್ ಆಗಿದೆ ಅಂತ ಬರುತ್ತೆ. ಕಂಪ್ಲೀಟ್ ಆದಮೇಲೆ ಗೋ ಟು ಹೋಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆಟೋ ಡಿ ಎಮ್ಗೆ ಯಾವೆಲ್ಲ ಪೋಸ್ಟ್ ಲಿಂಕ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿರೋ ಅಂಥ ಪೋಸ್ಟ್ ಇಲ್ಲಿದೆ. ಇದೇ ಥರ ಇನ್ನೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಿಮಗೆ ಮೀಶೋ ಅಫ್ಲಿಕೇಟ್ ಮಾರ್ಕೆಟಲ್ಲಿ ನಂಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದುವರೆಗೂ ನನ್ನ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.